ವೀಕ್ಷಕರೇ, ನಮ್ಮ ಜೊತೆ ಕಾಲ್ನಲ್ಲಿದ್ದಾರೆ ಬಂಜಗೆರೆ ಜಯಪ್ರಕಾಶ್ ಅವರು. ಅವರು ಎಸ್.ಎಲ್. ಭೈರಪ್ಪನವರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್, ನೀವು ಎಸ್.ಎಲ್. ಭೈರಪ್ಪನವರನ್ನ ಹತ್ರದಿಂದ ನೋಡಿದ್ರ? ಅವರ ಜೊತೆ ನಿಮಗೆ ಒಡನಾಟ ಏನಾದ್ರೂ ಇತ್ತ? ನಾನು ಮೈಸೂರಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಸ್ನಾತಕೋತ್ತರ ಪದವಿ ಓದ್ಬೇಕಾದ್ರೆ ಅವರು ಅಲ್ಲಿ ರೀಜನಲ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು. ಯಾವಾಗಾದ್ರೂ ಅವ್ರನ್ನ ಎದುರಾಗದ್ ಬರ್ತಿತ್ತು. ಅಂದ್ರೆ ನಾವೇನ್ ಅವ್ರನ್ನ ಹಂಗೆ ಭೇಟಿ ಮಾಡಿ ಆಪ್ತವಾಗಿ ಮಾತಾಡಿಸುವಂತ ಸಂದರ್ಭ ಬರ್ತಿರ್ಲಿಲ್ಲ. ಅವ್ರು ಸ್ವಲ್ಪ ರಿಸರ್ವ್ ಕ್ಯಾರೆಕ್ಟರ್. ಅವರು ಎಲ್ಲರ ಜೊತೆಗೂ ಅವ್ರೇನು ಅಷ್ಟು ಬೇಗ ಬೆರೀತಿದ್ದವರಲ್ಲ. ಆದ್ರೆ ನಾವು ಯುವಕರಾಗಿದ್ದಾಗ ಅವ್ರ ಕಾದಂಬರಿಗಳು ಓದಿದ್ವಿ. ಬಹಳ ಹೆಸರಾಂತ ಕಾದಂಬರಿಕಾರರು. ಕನ್ನಡಕ್ಕೆ ಬಹಳ ಹಲವು ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಅವರ ಕಾದಂಬರಿಗಳಿಗೆ ಅಪಾರವಾದ ಜನಪ್ರಿಯತೆಯೂ ಇದೆ. ಅವರಿಗೆ ರಾಷ್ಟ್ರ ಮಟ್ಟದ ಹಲವು ಸನ್ಮಾನಗಳು ಎಲ್ಲ ಬಂದಿದ್ದಾವೆ. ಸರಸ್ವತಿ ಸಮ್ಮಾನ ಬಂದಿದೆ. ಈ ತರದೆಲ್ಲ ಕಾದಂಬರಿಗಳು ಮತ್ತೆ ಹಲವು ಸಿನಿಮಾಗಳಾಗಿದೆ. ಅವನ್ನು ಕೂಡ ನಾವು ನೋಡಿದ್ದೀವಿ. ಕನ್ನಡದ ಓದುಗ ಸಂಸ್ಕೃತಿಯ ಮೇಲೆ ಬಹಳ ಪ್ರಭಾವ ಬೀರಿದಂತಹ ಕಾದಂಬರಿಕಾರರಲ್ಲಿ ಒಬ್ರು ಅವರು. ಬಹಳ ಕಾದಂಬರಿಗಳನ್ನ ಬರೆಯೋ ಶೈಲಿ ಮತ್ತೆ ಅದರ ಕಲಾತ್ಮಕತೆಯಲ್ಲಿ ಅವ್ರಿಗೆ ಬಹಳ ಒಂದು ಒಳ್ಳೆ ಹಿಡಿತ ಇತ್ತು. ಆದ್ರೆ ಏನಂದ್ರೆ ಅವರಿಗೆ ಪ್ರಗತಿಪರವಾಗಿರುವ ವಿಚಾರಗಳು ಮತ್ತೆ ಇದರ ಬಗ್ಗೆ ಅವ್ರಿಗೇನೋ ಅವ್ರದೇ ಆದ ಭಿನ್ನಮತ ಇತ್ತು. ಆದ್ರಿಂದಾಗಿ ನಾವಿದ್ದ ಸಹಜವಾಗಿರುವ ನಮ್ಮ ತಾತ್ವಿಕ ತಿಳುವಳಿಕೆ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಹೆಚ್ಚು ಒಡನಾಟದಲ್ಲಿ ತೊಡಗಿಸ್ಕೊಳಕ್ ಆಗ್ಲೇ ಇಲ್ಲ. ಯಾಕಂದ್ರೆ ಅವರು ಹಿಂದೂ ಪರವಾದ ವಾದ ಇತ್ಯಾದಿಗಳಲ್ಲಿ ಅವ್ರು ಜಾಸ್ತಿ ಕಾದಂಬರಿಗಳು ಕಡೆಗೆ ಬರೆಯಕ್ ಶುರು ಮಾಡಿದ್ರು. ಆದ್ರೆ ಅವ್ರ ಪರ್ವ ಕಾದಂಬರಿ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಭಾರತೀಯ ಸಾಹಿತ್ಯದಲ್ಲೇ ಒಂದು ಅತ್ಯಪೂರ್ವವಾದ ಕೃತಿ. ಅದು ಕಾರಣವನ್ನ ಅಷ್ಟೇ ಒಂದು ಮಾಮೂಲು ಜನಜೀವನದ ಐತಿಹಾಸಿಕ ಕಾದಂಬರಿಯ ರೀತಿಯಲ್ಲಿ ಅದನ್ನ ಚಿತ್ರಿಸಿರುವ ವಿಧಾನ ಬಹಳ ಅಪೂರ್ವವಾಗಿದೆ. ಅಲ್ಲಿ ಬರುವ ಎಲ್ಲ ಪಾತ್ರಗಳು ಕೂಡ ತಮ್ಮ ಪವಾಡದ ಆವರಣವನ್ನ ಕಳೆದುಕೊಂಡು ಮನುಷ್ಯರು ತರ ನೆಲದ ಮೇಲೆ ಓಡಾಡ್ತಾರೆ. ಅಲ್ಲಿ ಬರುವ ಕಥೆ ಎಲ್ಲವೂ ಕೂಡ ನಮ್ಮ ಏನು ಚರಿತ್ರೆಯಲ್ಲಿ ಈ ಹಿಂದೆ ನಡೆದಿರಬಹುದಾಗಿರುವ ಒಂದು ಸನ್ನಿವೇಶದಲ್ಲಿ ಏನಾಗಿರಬಹುದು ಅನ್ನೋದನ್ನ ತೋರಿಸ್ಕೊಡುವಷ್ಟರ ಮಟ್ಟಿಗೆ ಬಹಳ ಶಕ್ತವಾಗಿ ಚಿತ್ರಿಸಿದೆ. ಅದರಿಂದ ಅದೊಂದು ಅದ್ಭುತವಾದ ಕಾದಂಬರಿ. ಸರ್, ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿತ್ತು. ಹೌದು. ಆದ್ರೆ ಆ ಪ್ರಶಸ್ತಿಯನ್ನ ಪಡೆದಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು ಅನ್ನೋದು ನಿಮ್ಮ ಏನಾದ್ರೂ ನೆನಪಿನಲ್ಲಿ ಇದೆಯಾ? ಇಲ್ಲ, ಅವ್ರು ಪ್ರಶಸ್ತಿ ಸ್ವೀಕಾರ ಮಾಡ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಏನ್ ಅಭಿಪ್ರಾಯ ಇರ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಬಹಳ ಒಳ್ಳೊಳ್ಳೆಯ ಪ್ರಶಸ್ತಿ, ಅವರಿಗೆ ಜ್ಞಾನಪೀಠ ಬರಬಹುದು ಅನ್ನುವ ನಿರೀಕ್ಷೆ ಅವರ ಓದುಗರಲ್ಲಿ ಹಲವಾರು ಜನರಿಗೆ ಇತ್ತು. ಹೌದು ಸರ್. ಅದು ಅವರ ಅಭಿಮಾನಿ ಓದುಗರಲ್ಲಿ ಇದ್ದಂತಹ ಒಂದು ಅಭಿಪ್ರಾಯ ಆಗಿತ್ತು, ಈ ಸಲ ಬರಬಹುದು ಅಂತ. ಹೌದು. ಆದ್ರೆ ಅದು ಕೈಗೂಡದ ಮೊದ್ಲೇ ಅವರು ಕಣ್ಮರೆ ಆಗಿದ್ದಾರೆ. ಬಹುಶಃ ಅವರ ಅಭಿಮಾನಿ ಓದುಗರಿಗೆ ಸಹಜವಾಗಿ ಅನ್ಸಿರುತ್ತೆ ಅವರಿಗೆ ಜ್ಞಾನಪೀಠ ಬರ್ಬೇಕಾಗಿತ್ತು. ಬಹಳ ಪ್ರಸಿದ್ಧವಾದ ಲೇಖಕರು, ತುಂಬಾ ಜನಪ್ರಿಯ ಲೇಖಕರು ಅವರು. ಹೌದು ಸರ್. ಅವರ ನಿಧನಕ್ಕೆ ನಮ್ಮ ಶ್ರದ್ಧಾಂಜಲಿ ಸಲ್ಲಕ್ಕೆ ಆಗುತ್ತೆ. ಕನ್ನಡದ ಸಾಹಿತ್ಯ ಲೋಕ ಮತ್ತೆ ಓದುಗ ಲೋಕ ಅವರ ನೆನಪನ್ನ ಅವರ ಕೃತಿಗಳ ಮುಖಾಂತರ ಖಂಡಿತವಾಗಿಯೂ ಉಳಿಸ್ಕೊಳ್ಳುತ್ತೆ. ಸರ್, ಅವರು ಮೈಸೂರಿನಲ್ಲಿ ಇದ್ದಾಗ ನೀವು ಅವ್ರನ್ನ ನೋಡಿದ್ರಿ ಅಂತ ಹೇಳಿದ್ರಿ. ಅವರು ಮೈಸೂರಿನಲ್ಲಿ ಇರ್ಬೇಕಾದ್ರೆ ಹೆಚ್ಚು ಸಮಯನ ಎಲ್ಲಿ ಕಳೀತಾ ಇದ್ರು ಸರ್? ಮೈಸೂರಿನಲ್ಲಿ ಅವ್ರಿಗೆ ಇಷ್ಟವಾದಂತ ಒಂದು ಜಾಗ ಅಂತ ಯಾವ್ದಾದ್ರು ಇತ್ತಾ? ಅವರು ಸಾಮಾನ್ಯವಾಗಿ ಅವರ ಕೆಲಸಕ್ಕೆ ಅಂತ ಹೇಳಿ ಅವ್ರ ಕಾಲೇಜ್ಗೆ ಅವ್ರು ಹೋದ್ರೆ
ನಿಧನರಾಗಿರ್ತಿದ್ರು. ಅದ್ ಬಿಟ್ರೆ ಅವ್ರು ಹೆಚ್ಚಿನ ಸಲ ಅವ್ರ ಮನೆಯಲ್ಲೇ ಅವ್ರು ಕಳಿಸಿದ್ರು. ಅವ್ರಿಗೆ ಅಲ್ಲಿ ಕೆಲವರೇ ಆಪ್ತ ಸ್ನೇಹಿತರಿದ್ರು. ಅವ್ರ ಬರವಣಿಗೆಯನ್ನ ಮೊದ್ಲಿಗೆ ಓದೋರು ಅಥವಾ ಅದ್ರ ಕುರಿತು ಅಭಿಪ್ರಾಯ ಹೇಳೋರು ಕೂಡ ಕೆಲವು ಅವ್ರ ಜೊತೆಗೆ ಜಾಸ್ತಿ ಎತ್ತಿದ್ರು ಅವರು. ಅಂದ್ರೆ ಹೆಚ್ಚು ಸಾರ್ವಜನಿಕವಾಗಿ ಬೆರೆಯೋದು, ಸಭೆಗಳು ಸಮಾರಂಭಗಳಿಗೆ ಹೆಚ್ಚು ಬಂದು ಒಡನಾಡೋದು ಕಡಿಮೆ. ಭೈರಪ್ಪನವರಿಗೆ ಅವ್ರು ನೋಡಿದ್ದು ವಾಕಿಂಗ್ ಬಂದಾಗ ನೋಡಿದ್ದೆ ಬಿಟ್ರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಅವ್ರು ನೋಡಿದ್ದೆ ನಾವು ಬಹಳ ಕಡಿಮೆ. ಭೈರಪ್ಪನವರಿಗೆ ಅವರದೇ ಆದಂತಹ ಸ್ನೇಹ ಬಳಗ ಕೂಡ ಇತ್ತಾ ಸರ್? ಇತ್ತು. ಅದು ಅವ್ರದ್ದು ಒಂದು ಆಪ್ತ ವಲಯ ಒಂದಿತ್ತು. ಆದ್ರೆ ಬಹಳ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇತ್ತದು. ಅವ್ರು ಎಲ್ಲರ ಜೊತೆಗೆ ಬಹಳ ವಿಸ್ತೃತವಾಗಿ ಬೆರೀತಿದ್ದವರಲ್ಲ ಅವರು. ಅದಕ್ಕೆ ಕಾರಣ ಅವ್ರದ್ದೊಂದು ಅವರ ಅಧ್ಯಯನ ಕ್ರಮ ಮತ್ತೆ ಅವರ ಬರವಣಿಗೆ ಬಗ್ಗೆ ಅವ್ರಿಗಿದ್ದಂತಹ ಗಮನ ಮತ್ತು ಅವ್ರ ಕೆಲಸದ ಮೇಲೆ ಇದ್ದಂತಹ ಇದು. ಮತ್ತೆ ಯಾವುದೇ ಒಂದು ಕಾದಂಬರಿಯನ್ನ ಬರಿಬೇಕು ಅಂದ್ರೆ ಅವ್ರು ಅದಕ್ಕೆ ಪೂರ್ವಕವಾಗಿರುವ ಹೋಮ್ ವರ್ಕ್ ಮಾಡೋರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರವಾಸನೂ ಮಾಡಕ್ ಟ್ರೈ ಮಾಡೋರು. ಪರ್ವ ಕಾದಂಬರಿ ಬರಿಬೇಕಾದ್ರೆ ಅವರು ಬಹಳ ವಿಸ್ತೃತವಾಗಿ ಆ ಕುರುಕ್ಷೇತ್ರ, ಆ ದ್ವಾರಕಾ, ಆ ಪ್ರದೇಶದಲ್ಲೆಲ್ಲ ಓಡಾಡ್ ಬಂದಿದ್ರು. ಉತ್ತರಾಖಂಡ ಬರಿಬೇಕಾದ್ರೆ ಕೂಡ ಬಹುಶಃ ಹಂಗೆ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಅಯೋಧ್ಯ ಸುತ್ತಮುತ್ತ ಪ್ರದೇಶಗಳಲ್ಲಿ ಓಡಾಡಿ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಆತರ ಇತ್ತು. ಒಂದು ಆ ಕ್ಷೇತ್ರ ಭೇಟಿ ಮಾಡೋದು, ಅಲ್ಲಿರುವ ಒಂದು ವಾತಾವರಣವನ್ನ ಗಮನಿಸೋದು, ಅದೆಲ್ಲದನ್ನ ಆನಂತರ ಬಂದು ತಮ್ಮ ಓದು ಮತ್ತೆ ತಾವು ಸಂಗ್ರಹಿಸಿರುವಂತಹ ಮಾಹಿತಿ ಇರುತ್ತಲ್ಲ ಬೇರೆ ಬೇರೆ ಪೌರಾಣಿಕವಾದ ಗ್ರಂಥಗಳ ಮುಖಾಂತರವಾಗಿ ಅದೆಲ್ಲದನ್ನು ಒಂದುಗೂಡಿಸಿ ಅವರು ಅದನ್ನೊಂದು ಕಲಾಕೃತಿಯಾಗಿ ನಿರ್ಮಾಣ ಮಾಡ್ತಿದ್ರು. ಓಕೆ, ಥ್ಯಾಂಕ್ ಯು ಸರ್. ಅವರ ಅತ್ಯಮೂಲ್ಯ ಕೆಲವು ವಿಷಯಗಳನ್ನ ನಮ್ಮ ಜೊತೆ ನೀವು ಹಂಚ್ಕೊಂಡ್ರಿ. ಧನ್ಯವಾದಗಳು ಸರ್. ಹಾಗೆ.